ನಾವೆಲ್ಲರೂ ಕೂಡ ಮಾಡಬೇಕಾಗಿರ್ತಕ್ಕಂಥದ್ದು ಕೋಮು ಶಕ್ತಿಗಳನ್ನ ಸೋಲಿಸ್ತಕ್ಕಂಥದ್ದು. ಈ ಕೋಮು ಶಕ್ತಿಗಳು ಪ್ರಗತಿಗೆ ವಿರುದ್ಧವಾಗಿರ್ತಕ್ಕಂಥ ಶಕ್ತಿಗಳು ಇವು. ದೇಶದ ಪ್ರಗತಿಗೆ ವಿರುದ್ಧವಾಗಿರ್ತಕ್ಕಂಥ ಶಕ್ತಿಗಳು. ಕರ್ನಾಟಕದಲ್ಲಿ ನೋಡಿ, 4 ವರ್ಷ ಅಧಿಕಾರದಲ್ಲಿದ್ದರು. ಅದ್ರ ಹಿಂದೆ 5 ವರ್ಷ ಅಧಿಕಾರದಲ್ಲಿದ್ದರು. 2008 ರಿಂದ 2013ವರೆಗೂ ಅಧಿಕಾರದಲ್ಲಿದ್ದರು. ಯಾವಾಗಲಾದರೂ ಅವರು ಅಧಿಕಾರದಲ್ಲಿರುವಾಗ ಬಡವರಿಗೆ ಶಕ್ತಿ ತುಂಬತಕ್ಕಂಥ ಕೆಲಸವನ್ನ ಯಾವತ್ತೂ ಮಾಡಿಲ್ಲ. ಅವರು ಸಮಾಜ ಒಡೆಯದರಲ್ಲೇ ನಿರತರಾಗಿರ್ತಾರೆ ಹೊರತು ಈ ದೇಶದ ಉದ್ಧಾರ ಆಗಬೇಕು ಅಂತೇಳಿ, ದೇಶ ಅಭಿವೃದ್ಧಿ ಹೊಂದಬೇಕು, ದೇಶದಲ್ಲಿ ಸಮಾನತೆ ಬರಬೇಕು ಅಂತೇಳಿ ಯಾವತ್ತೂ ಪ್ರಯತ್ನ ಮಾಡಿಲ್ಲ. ನಮ್ಮ ಅನುಭವ ಕರ್ನಾಟಕದಲ್ಲಿ 4 ವರ್ಷಗಳು ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ರು, ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿ ಆಗಿದ್ರು. ಅವ್ರ ಕಾಲದಲ್ಲಿ ಯಾವುದೇ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಮಾಡಲಿಲ್ಲ. ಅದಕ್ಕೆ ಬದಲಾಗಿ ನಾವು ಮಾಡದಂತ ಕಾರ್ಯಕ್ರಮಗಳನ್ನು ಟೀಕೆ ಮಾಡ್ತಾರೆ. ಜನರನ್ನು ದಾರಿ ತಪ್ಪಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ನಾವು ಚುನಾವಣೆಗಿಂತ ಪೂರ್ವದಲ್ಲೇ 5 ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡ್ತೀವಿ ಅಂತ ಹೇಳಿದ್ದು, ಘೋಷಣೆ ಮಾಡಿದ್ದು. ನಾವು ಅಧಿಕಾರಕ್ಕೆ ಬಂದ ಮೇಲೆ ಒಂದೇ ವರ್ಷದಲ್ಲಿ ಎಲ್ಲ ಗ್ಯಾರಂಟಿ ಯೋಜನೆಗಳನ್ನು ಕೂಡ ಜಾರಿ ಮಾಡಿದ್ದೀವಿ. ಅದು ಘೋಷಣೆ ಮಾಡಿದಾಗ ಹೇಳಿದ್ರು, ಇವು ಜಾರಿ ಮಾಡಕ್ಕಾಗಲ್ಲ, ಮಾಡಿದ್ರೆ ಸರ್ಕಾರ ಆರ್ಥಿಕವಾಗಿ ದಿವಾಳಿಯಾಗ್ಬಿಡ್ತದೆ, ಆ ರೀತಿಯಾದಂತ ತಪ್ಪು ಮಾಹಿತಿಯನ್ನು ಜನರಿಗೆ ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ರು. ಈಗ ಜಾರಿ ಮಾಡಿದ ಮೇಲೆ ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡಿ ಬೇರೆ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಸರ್ಕಾರದಲ್ಲಿ ದುಡ್ಡಿಲ್ಲ ಅಂತೇಳಿ ಅಪಪ್ರಚಾರ ಮಾಡ್ತಾ ಇದ್ದಾರೆ. ಆಮೇಲೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಹೇಳಿದ್ರು, ಪಾರ್ಲಿಮೆಂಟ್ ಚುನಾವಣೆವರೆಗೆ ಮಾತ್ರ ಈ ಕಾರ್ಯಕ್ರಮಗಳಿರ್ತವೆ, ಆಮೇಲೆ ಈ ಕಾರ್ಯಕ್ರಮಗಳನ್ನು ಬಂದ್ ಮಾಡಿಬಿಡ್ತಾರೆ. ಈ ಕಾರ್ಯಕ್ರಮಗಳನ್ನ ನಾವು ಜಾರಿ ಮಾಡ್ತಾ ಇರ್ತಕ್ಕಂಥ ಸಹಿಸಿಕೊಳ್ಳಿಕ್ಕೆ ಆಗಲ್ಲ ಅವರಿಗೆ. ಯಾಕಂತಂದ್ರೆ ಸಮಾನತೆಗೆ ವಿರುದ್ಧ ಇರ್ತಕ್ಕಂಥವ್ರು, ಬಡವರಿಗೆ ವಿರುದ್ಧ ಇರ್ತಕ್ಕಂಥವ್ರು, ದಲಿತರ ವಿರುದ್ಧವಾಗಿರ್ತಕ್ಕಂಥವ್ರು, ಹಿಂದುಳಿದವರ ವಿರುದ್ಧವಾಗಿರ್ತಕ್ಕಂಥವ್ರು, ಅಲ್ಪಸಂಖ್ಯಾತರ ವಿರುದ್ಧವಾಗಿರ್ತಕ್ಕಂಥವ್ರು ನೇರವಾಗಿ ಹೇಳ್ತಾರೆ, ಅಲ್ಪಸಂಖ್ಯಾತರು ಯಾರು ಕೂಡ ನಮ್ಗೆ ಓಟ್ ಬೇಡ, ಅವ್ರ ಓಟೇ ಬೇಡ, ಅವ್ರು ಯಾರು ನಮ್ಮ ಹತ್ರ ಬರಬಾರದು ಅಂತ ನೇರವಾಗಿ ಹೇಳ್ತಾರೆ. ಇದು ಗಾಂಧೀಜಿಯವರು ಅವರು ಬೆಳಗಾವಿ ಅಧಿವೇಶನದಲ್ಲಿ ಹೇಳದ್ದೇನು ಗೊತ್ತಾ, ಹಿಂದೂ ಮುಸ್ಲಿಮಾನರ ಐಕ್ಯತೆ ಬಗ್ಗೆನೇ ಜಾಸ್ತಿ ಒತ್ತು ಕೊಟ್ಟು ಭಾಷಣ ಮಾಡಿದ್ರು. ಗ್ರಾಮ ಸ್ವರಾಜ್ಯದ ಬಗ್ಗೆ ಹೆಚ್ಚು ಒತ್ತು ಕೊಟ್ಟು ಮಾತಾಡಿದ್ರು. ಅಹಿಂಸೆ ಶಾಂತಿ ಬಗ್ಗೆ ಹೆಚ್ಚು ಒತ್ತು ಕೊಟ್ಟು ಮಾತಾಡ. ಅದಕ್ಕೆ ವಿರುದ್ಧವಾಗಿರ್ತಕ್ಕಂಥವರು
ಭಾರತೀಯ ಜನತಾ ಪಕ್ಷ. ಗಾಂಧಿ ಪ್ರಜ್ಞೆ ಅಂತಂದ್ರೆ ದೇಶದ ಪ್ರಜ್ಞೆ, ದೇಶದ ಪ್ರಜ್ಞೆ ಅಂತಂದ್ರೆ ಗಾಂಧಿ ಪ್ರಜ್ಞೆ. ಇದನ್ನ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಅದಕ್ಕಾಗಿ ಗಾಂಧಿಯನ್ನು ಕೊಂದು ಹಾಕಿದ್ರು. ಅದಕ್ಕೆ ಒಬ್ಬ ಚಿಂತಕರು ಹೇಳ್ತಾರೆ, ಗಾಂಧಿ could not be killed. ಗಾಂಧಿಯವರನ್ನ ದೈಹಿಕವಾಗಿ ಕೊಂದಿಕ್ಕಿರಬಹುದು, ಅದರ ವಿಚಾರಧಾರೆಗಳು ಇದ್ದವಲ್ಲ, ಅವರ ಗಾಂಧಿ ವಿಚಾರಧಾರೆಗಳಿದ್ದಾವಲ್ಲ, ಗಾಂಧಿಯವರ ಆದರ್ಶಗಳಿದ್ದಾವಲ್ಲ, ಗಾಂಧಿಯವರ ಸಿದ್ಧಾಂತಗಳಿದ್ದಾವಲ್ಲ, ಅವು ಯಾವತ್ತಿಗೂ ಕೂಡ ಸಾಯಲ್ಲ ಅಂತಕ್ಕಂಥದ್ದನ್ನ ಬಹಳ ಸ್ಪಷ್ಟ.